ಬಹಳ ಕಾಳಜಿ ವಹಿಸ್ತಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಬಸವರಾಜ ಮತ್ತಿಮೂಡ್ರು ಅನ್ನುವಂಥದ್ದನ್ನ ನಾವ್ಯಾರೂ ಮರೆಯುವಂಥದ್ದಿಲ್ಲ. ಬಹುತೇಕ ಒಂದು ಊರೊಳಗೆ ಎಷ್ಟು ಗ್ರಾಮಗಳ ದೇವಸ್ಥಾನಗಳಿರ್ತವೆ ಎಲ್ಲ ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂಥ ಕೀರ್ತಿ ಮತ್ತಿಮೂಡು ಸಾಹೇಬರಿಗೆ ಸಲ್ಲುತ್ತದೆ. ನಾವು ಸುಮಾರು 18 ವರ್ಷದಿಂದ ಈಗ ಸುಮಾರು 57 ವಯಸ್ಸೀಗ ಈಗ ಎಷ್ಟು ವರ್ಷ ನಾವು ಮತದಾನ ಹಾಕಿದ್ದೀವಿ ಅನ್ನೋದು ನಮಗ ಸ್ಮರಣೆ ತೆಗೆದುಕೊಳ್ಬೇಕಾಗಿತ್ತು ಅಂತ ಕೇಳಿದ್ರೆ ಬಹಳ ಮಂದಿ ಶಾಸಕರು MLA ಆಗಿ ಹೋಗ್ಯಾರ. ಆದ್ರ ನಾವು ಏನು ಮೊದಲು ಚಿತ್ತಾಪುರ ಪಟ್ಟಿ ಒಳಗೆ ಇದ್ದೀವಿ. ನಾವು ಚಿತ್ತಾಪುರ ಪಟ್ಟಿ ಒಳಗೆ ಹೋಗಿ ಆಮೇಲೆ ಈ ಗ್ರಾಮೀಣಕ್ಕೆ ಬಂದಿವಿ. ಆ ಚಿತ್ತಾಪುರ ಪಟ್ಟಿ ಮತ್ತು ಈ ಗ್ರಾಮೀಣ ಎರಡೂ ಕೂಡ್ಕೊಂಡು ನೋಡಿದಾಗ ಯಾವುದೇ ಶಾಸಕರು ಯಾವುದೇ MLA ಮಾಡದೇ ಇರ್ತಕ್ಕಂಥ ಕೆಲಸ ನಮ್ಮ ಬಸವರಾಜ ಮತ್ತಿಮೂಡ್ರು ಸರ್ ಮಾಡ್ಯಾರ ಅನ್ನೋದಕ್ಕೆ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳೇ ಸಾಕ್ಷಿ ಅನ್ನುವಂಥದ್ದನ್ನ ನಾವೆಲ್ಲರೂ ಸ್ಮರಣೆ ತೆಗೆದುಕೊಳ್ಬೇಕಾಗಿದೆ. ಕಾರಣ ಅಂತಂದ್ರೆ ಒಬ್ಬ ಜನಪ್ರಿಯ ಶಾಸಕರು ಒಂದು ಅವರು ಹೆಚ್ಚಿನ ಕಾಳಜಿ ಎದಕ್ಕೆ ವಹಿಸ್ಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ ನಾವೆಲ್ಲ ಹಿಂದಿನ ಬಹಳ ಶಾಸಕರು MLA ಕೇಳ್ತಿದ್ದೀವಿ. ಅವರು ಮನೆಯೊಳಗೆ ಏನಾದ್ರು ಮದುವೆ ಇತ್ತು ಅಂತ ತಿಳ್ಕೊಂಡು ಕೇಳಿ ಅದಕ್ಕೆ ಬಹಳ ಕಾಳಜಿ ವಹಿಸೋರು, ಏನಾದ್ರು ಒಂದು ವೈಯಕ್ತಿಕ ಕಾರ್ಯಕ್ರಮ ಇತ್ತಂದ್ರೆ ಬಹಳ ಕಾಳಜಿ ವಹಿಸೋರು. ಆ ಕಾಳಜಿ ವಹಿಸೋದ್ರಲಿಂದ ನಾವು ಏನಾದ್ರೆ ಜನಪ್ರಿಯತೆ ಪಡ್ಕೊಳ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಸಾಧ್ಯವಾಗದೇ ಇರತಕ್ಕಂಥ ಮಾತು, ಅದು ಕ್ಷಣಿಕವಾಗಿರ್ತಕ್ಕಂಥದ್ದು. ಬಹುತೇಕ ಈ ಮತಕ್ಷೇತ್ರದ ಇತಿಹಾಸದ ಪುಟಗಳು ಉಳ್ಕೋಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಮೂಲಭೂತ ಸೌಕರ್ಯಗಳೇನದವಲ್ಲ ಅದನ್ನ ಗಮನದೊಳಗೆ ಇಟ್ಕೊಂಡು ಅಭಿವೃದ್ಧಿ ಮಾಡಿದಾಗ ಮಾತ್ರ ಇತಿಹಾಸ ಪುಟದೊಳಗೆ ಸೇರ್ಕೊಳ್ಳಕ್ ಸಾಧ್ಯ ಆಗ್ತದೆ. ಅಂತ ಇತಿಹಾಸ ಪುಟದೊಳಗೆ ಸಿಗಳ್ಕೋರು ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಬಸವರಾಜಣ್ಣ ಮತ್ತಿಮೂಡ್ರು ಅಂತ ಹೇಳಿಕೆ ಬಹಳ ಸಂತೋಷ ಅನ್ನಿಸ್ತದೆ. ಬರೀ ಕುಸ್ನೂರು ಒಂದೇ ಅಲ್ಲ, ಇಡೀ ತನ್ನ 4 ತಾಲೂಕುಗಳನ್ನು ಒಳಗೊಂಡಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿದ್ರೆ ಬಹುತೇಕ ಅಭಿವೃದ್ಧಿ ಹರಿಕಾರರು ಅಂತ ತಿಳ್ಕೊಂಡು ಕೇಳಿದ್ರೆ ಅಲ್ಲಿಗೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ ಇವತ್ತು ಕುಸ್ನೂರು ಗ್ರಾಮದೊಳಗ ಇದು ಲಕ್ಷ್ಮೀ ದೇವಸ್ಥಾನಕ್ಕೆ ಇದು 2ನೇ ಸರ್ತಿ 3ನೇ ಸರ್ತಿ ಅನುದಾನ. ಇದು ಯಾವಾಗೊಮ್ಮ ಅನುದಾನ ಕೊಟ್ಟಿರ್ತಾರ, ಅನುದಾನದೊಳಗೆ ಸ್ವಲ್ಪ ಕೆಲಸ ಆಗಿರ್ತಾವ, ಒಬ್ಬರು ಮುಗಿಸ್ಕೊಂಡು ಹೋಗಿರ್ತಾರ. ಹಿಂಗ ಕೊನೆಯದಾಗಿರ್ತಕ್ಕಂಥ ಅನುದಾನದೊಳಗ ಇವತ್ತು ಜೀರ್ಣೋದ್ಧಾರಗೊಂಡು ಅದನ್ನು ಉದ್ಘಾಟನೆ